ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಭೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರುಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀಗುರುಭ್ಯೋ ನಮಃ. ಈಗ ನಾವು ಕಾಲಾತ್ಯಯ ಅಪದಿಷ್ಟ ಹಾಗೆಂದರೆ ಏನು ಅಂತ ನಾವು ನೋಡಬೇಕು. ಹೇತ್ವಾಭಾಸಗಳನ್ನು ನಾವು ನೋಡ್ತಾ ಇರೋದು. ಯಸ್ಯ ಸಾಧ್ಯಾಭಾವ ಪ್ರಮಾಣೇನ ನಿಶ್ಚಿತಃ ಸಹ ಕಾಲಾತ್ಯಯ ಅಪದಿಷ್ಟಃ ಅಯಮೇವ ಬಾಧಿತಃ ಇತಿ ಚ ಉಚ್ಯತೆ. ನೋಡಿ, ಯಾವುದರ ಆ ಅನುಮಾನ ಸಾಧ್ಯಾಭಾವ ನಿಶ್ಚಯವಾಗಿದೆಯೋ ಅದನ್ನ ಕಾಲಾತ್ಯಯ ಅಪದಿಷ್ಟ ಅಂತ ಕರೀತಾರೆ. ಅಂದರೆ ಅನುಮಾನದಿಂದ ಏನ್ ಬರಬೇಕು? ಸಾಧ್ಯ ಬರಬೇಕು, ಸಾಧ್ಯದ ಜ್ಞಾನ ಬರಬೇಕು. ಸಾಧ್ಯ ಅಭಾವ ನಿಶ್ಚಿತ ಅಂತ ಆದಮೇಲೆ, ಸಾಧ್ಯ ಅಭಾವ ನಿಶ್ಚಯ ಅಂತ ಡೆಫಿನೆಟ್ ಅಂತ ಆದಮೇಲೆ ಆ ಅನುಮಾನ ಇಟ್ಕೊಂಡು ಏನ್ ಮಾಡೋದು? ಕಾಲ ಮೀರಿ ಹೋಯ್ತು ನೋಡಿ. ಅದರಿಂದ ಕಾಲಾತ್ಯಯ ಅಪದಿಷ್ಟ ಅಂತ. ಉದಾಹರಣೆಗೆ ನೋಡಿ, ಸರ್ವಂ ತೇಜಃ ಅನುಷ್ಣಂ ಪದಾರ್ಥತ್ವಾತ್ ಇತ್ಯತ್ರ ಅನುಷ್ಣತ್ವಂ ಸಾಧ್ಯಂ ತದಭಾವ ಉಷ್ಣತ್ವಂ ಸ್ಪರ್ಶನ ಪ್ರತ್ಯಕ್ಷೇನ ಗೃಹ್ಯತೆ ಇತಿ. ನೋಡಿ, ಅನುಮಾನ ಹೇಗಿದೆ? ಸರ್ವಂ ತೇಜಃ, ಎಲ್ಲ ತೇಜಸ್ಸು, ತೇಜೋಮಯವಾದ ಪದಾರ್ಥವು ಕೂಡ ಅನುಷ್ಣ, ಅದರಲ್ಲಿ ಉಷ್ಣತೆ ಇಲ್ಲ. ಕಾರಣ ಏನು? ಪದಾರ್ಥತ್ವ, ಅದು ಪದಾರ್ಥವಾಗಿದೆ. ಹಾಗೆಂತ ಹೇಳಿದರೆ ನೋಡಿ, ತೇಜೋಮಯವಾದ ಪದಾರ್ಥ ಉಷ್ಣ ಇಲ್ಲದೆ ಇರುತ್ತದಾ? ಉಷ್ಣ ಇದ್ದೇ ಇರುತ್ತದೆ. ಅಲ್ಲ, ನಿಮಗೇನ್ ಗೊತ್ತಾಯ್ತು ಉಷ್ಣ ಇದೆ ಹಾಗೆ ಅಂತ? ಪ್ರತ್ಯಕ್ಷ, ಮುಟ್ಟಿ ನೋಡ್ತೀವಿ. ಆದ್ರೆ ಆ ಥರ ಹೋದ್ರೂ ನಮಗೆ ಗೊತ್ತಾಗ್ತದೆ. ಮುಟ್ಲೇನ್ ಬೇಕು ಅಂತ ಇಲ್ಲ, ಆ ಥರ ಹೋದ್ರೂ ಕೂಡ ಬಿಸಿ ಗೊತ್ತಾಗ್ತದೆ. ಆ ಥರ ಪ್ರತ್ಯಕ್ಷದಿಂದ ಗೊತ್ತಾಗತಕ್ಕದ್ದು. ಅದರಿಂದ ಸರ್ವಂ ತೇಜ ಅನುಷ್ಣಂ ಅಂತ ಹೇಳೋದು. ನೋಡಿ, ಸಾಧ್ಯ ಅಭಾವ, ಅನುಷ್ಣಾಂಬದು ಸಾಧ್ಯ. ಆದರೆ ಅನುಷ್ಣ ಅಂದ್ರೆ ಸಾಧ್ಯಾಭಾವ ಯಾವುದಾಯ್ತು? ಉಷ್ಣ ಆಯ್ತು. ಉಷ್ಣಾಂಬದು ಅದು ನಿಶ್ಚಯ ಆಗಿದೆ, ಪ್ರತ್ಯಕ್ಷದಿಂದ ಮೊದಲೇ ಸಿದ್ಧ ಆಗಿದೆ. ಅದರಿಂದ ನಿಶ್ಚಯ ಆದ ವಿಚಾರದಲ್ಲಿ ಈ ಅನುಮಾನಗಳ ಪ್ರಯೋಗ ಮಾಡೋದು ಕಾಲಾತ್ಯಯ ಅಪದಿಷ್ಟ ಅಥವಾ ಬಾಧಿತ, ಬೇರೆ ಪ್ರಮಾಣದಿಂದ ಬಾಧಿತವಾಗಿದೆ ಅಂತನೂ ಅದನ್ನ ಹೇಳ್ಬಹುದು ಅಂತ ಉಂಟು. ಇನ್ನು ಸತ್ಪ್ರತಿಪಕ್ಷ ಅಂತ ಹೇಳ್ತಾರೆ. ಸತ್ಪ್ರತಿಪಕ್ಷ ಅಂದ್ರೆ ಏನು? ಪ್ರತಿಪಕ್ಷ ಅಂದ್ರೆ ಆಪೋಸಿಟ್ ವ್ಯೂ ಅಂತ ನಮಗೆ ಗೊತ್ತಿದೆ. ಪಕ್ಷ, ಪ್ರತಿಪಕ್ಷ, ಆಪೋಸಿಟ್ ವ್ಯೂ ಹಾಗೆ ಅಂತ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಸಾಧ್ಯ ಅಭಾವ ಸಾಧಕಂ ಹೇತ್ವಂತರಂ ಯಸ್ಯ ವಿದ್ಯತೆ ಸಹ ಸತ್ಪ್ರತಿಪಕ್ಷ. ಒಂದು ಹೇತುವಿನಿಂದ ಒಂದು ಸಾಧ್ಯವನ್ನ ಹೇಳ್ತೀವಿ, ಒಂದು ಹೇತುವಿನಿಂದ ಒಂದು ಸಾಧ್ಯ ನಿರೂಪಣೆ ಮಾಡ್ತೀವಿ. ಆದರೆ ಮತ್ತೊಂದು ಹೇತುವಿನಿಂದ ಸಾಧ್ಯ ಅಭಾವವನ್ನು ಹೇಳಿದರೆ ಅದು ಸತ್ಪ್ರತಿಪಕ್ಷ ಅಂತ. ಆಪೋಸಿಟ್ ವ್ಯೂ ಇದೆ ಅಂತ ನೋಡಿ. ಒಂದು ಹೇತುವಿನಿಂದ ಸಾಧ್ಯವನ್ನ ಹೇಳ್ತೀವಿ, ಮತ್ತೊಂದು ಹೇತುವಿನಿಂದ ಅದೇ ಸಾಧ್ಯದ ಅಭಾವ, ಅದೇ ಸಾಧ್ಯದ ಅಭಾವವನ್ನ, ಯಾವ ಹೇತುವಿನಿಂದ ಸಾಧ್ಯ ಮಾಡಿದ್ದೀವಿ ಮತ್ತೊಂದು ಹೇತುವಿನಿಂದ ಅದೇ ಸಾಧ್ಯದ ಅಭಾವವನ್ನ ಹೇಳಿದರೆ ಅದನ್ನ ಸತ್ಪ್ರತಿಪಕ್ಷ ಅಂತ ಕರೀತಾರೆ. ಯಥಾ ಶಬ್ದ ನಿತ್ಯ ಶ್ರಾವಣತ್ವಾದ್ ಶಬ್ದತ್ವವತ್. ಶಬ್ದ ಏನಾಗಿದೆ? ನಿತ್ಯ ಆಗಿದೆ. ಹಾಗೆ ಯಾಕೆ? ಶ್ರಾವಣತ್ವಾತ್, ಕೇಳುವುದರಿಂದ ಅಂತ, ಕೇಳುವ ಸಾಮರ್ಥ್ಯ ಇರುವುದರಿಂದ, ಕೇಳುವ ಗುಣ ಧರ್ಮ ಇರುವುದರಿಂದ ಕೇಳಲಿಕ್ಕಾಗ್ತದೆ. ಅದರಿಂದ ಶಬ್ದತ್ವವತ್, ಶಬ್ದತ್ವ ಎನ್ನುವ ಗುಣ ಅದರಲ್ಲಿದೆ. ಎಲ್ಲಿ ಶಬ್ದತ್ವ ಇದೆ ಅದು ನಿತ್ಯ. ಅದೇ ತರ ಶ್ರಾವಣತ್ವ ಗುಣವೂ ಕೂಡ ಇರೋದರಿಂದ ನಿತ್ಯ ಅಂತ ನಾವು ಹೇಳ್ತೇವೆ ಹಾಗೆ ಅಂತ. ಇದು ಒಂದು ಅನುಮಾನ ಆಯ್ತು ನೋಡಿ. ಸಾಧ್ಯ ಯಾವುದು? ನಿತ್ಯ ಹಾಗೆ ಅಂತ. ಹೇತು ಯಾವುದು? ಶ್ರಾವಣತ್ವ. ಶ್ರಾವಣತ್ವ ಎನ್ನುವ ಧರ್ಮ ಇರುವುದರಿಂದ ನಿತ್ಯ ಆಗಿದೆ. ನಿತ್ಯತ್ವ ಬರ್ತಾ ಇದೆ. ಇದು ಒಂದು ಅನುಮಾನ. ಇನ್ನೊಂದು ಅನುಮಾನ ನೋಡಿ. ಈಗ ಏನ್ ಮಾಡ್ಬೇಕು? ಸಾಧ್ಯ ಅಭಾವವನ್ನು ಹೇಳ್ಬೇಕು. ಹೇತ್ವಂತರದಿಂದ, ಬೇರೆ ಒಂದು ಹೇತುವಿನಿಂದ ಸಾಧ್ಯ ಅಭಾವ. ನೋಡಿ, ಇಲ್ಲಿ ಏನ್ ಹೇಳಿದೀವಿ? ನಿತ್ಯ ಅಂತ ಹೇಳಿದೀವಿ. ಶಬ್ದ ನಿತ್ಯ ಅಂತ ಹೇಳಿದೀವಿ.
ಸಾಧ್ಯ ಅಭಾವ ಅಂದ್ರೆ ಏನಾಗಬೇಕು? ಶಬ್ದ ಅನಿತ್ಯ ಅನಿತ್ಯ ಅಂತ. ಶಬ್ದ ಅನಿತ್ಯ ಕಾರ್ಯತ್ವಾತ್ ಘಟವತ್. ನೋಡಿ, ಶಬ್ದ ಅದು ಅನಿತ್ಯವಾಗಿದೆ. ಯಾಕೆ? ಕಾರ್ಯವಾದ್ದರಿಂದ. ಅಂದ್ರೆ ಮ್ಯಾನ್ ಮೇಡ್ ಅಂತ ಅರ್ಥ. ಘಟವತ್ ಹಾಗೆ ಅಂತ, ಘಟದಂತೆ. ನಿತ್ಯನೇನ ಪ್ರತಿರುದ್ಧತ್ವ. ನೋಡಿ, ಒಂದು ಅನುಮಾನ ನಿತ್ಯ, ಶಬ್ದ ನಿತ್ಯ ಅಂತ ಹೇಳಿದರೆ ಬೇರೆ ಒಂದು ಹೇತುವಿನಿಂದ ಶಬ್ದ ನಿತ್ಯ ಅಂತ ಹೇಳಿದರೆ ಮತ್ತೊಂದು ಹೇತುವಿನಿಂದ ಸಾಧ್ಯ ಅಭಾವ, ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತೀವಿ. ಇದನ್ನ ಸತ್ಪ್ರತಿಪಕ್ಷ ಅಂತ ಕರೀತಾರೆ. ಅಯಮೇವ ಪ್ರಕರಣ ಸಮಃ ಇತಿ ಚ ಉಚ್ಯತೆ. ಇದನ್ನೇ ಪ್ರಕರಣ ಸಮ ಅಂತನೂ ಇನ್ನೊಂದು ಹೆಸರಿನಿಂದ ಇದನ್ನ ಕರಿತೀವಿ. ನೋಡಿ, ಎರಡೂ ಸಮ. ಈ ಹೇತುವಿನಿಂದ ನಿತ್ಯ ಅಂತ ಹೇಳಿದ್ರೆ ಮತ್ತೊಂದು ಹೇತುವಿನಿಂದ ಅನಿತ್ಯ ಅಂತ ಹೇಳ್ತೀವಿ. ಇದು ಪ್ರಮಾಣ ಅದು ಪ್ರಮಾಣ ಅಂತ ಆದರೆ ಸಮಬಲ ಪ್ರಮಾಣ ಅಂತ ಒಟ್ಟು ಪ್ರಕರಣ ಸಮ ಅಂತ ಅದನ್ನ ಕರಿತೀವಿ. ಆತರ ಇದ್ದಾಗ ನಿಜ ಯಾವುದು ಅಂತ ಪ್ರೂವ್ ಮಾಡೋದು ಹೇಗೆ ಗುರುಗಳೇ? ಅನುಮಾನದಿಂದ ಒಂದು ವಿಚಾರವನ್ನ ಹೇಗೆ ಬೇಕಾದ್ರೆ ಹೇಳ್ಕೊಂಡು ಹೋಗ್ಬೋದು. ಹೀಗೂ ಹೇಳ್ಕೊಂಡು ಹೋಗ್ಬೋದು, ಹಾಗೆ ಹೇಳ್ಕೊಂಡು ಹೋಗ್ಬೋದು. ಅದಕ್ಕೆ ಅನುಸೃತ್ಯ ಮಾನಂ. ಇದು ಒಂದು ಪ್ರತ್ಯಕ್ಷವನ್ನ ಅನುಸರಿಸಿ ಇರಬೇಕು ಅಥವಾ ಆಗಮವನ್ನ ಅನುಸರಿಸಿ ಇರಬೇಕು. ನಮ್ಮ ಸ್ಟ್ಯಾಂಡ್ ಅದು ಅನುಸೃತ್ಯ ಮಾನಂ. ಅದರಿಂದ ಬರೀ ಅನುಮಾನ ಇಟ್ಕೊಂಡು ಹೇಗೆ ಬೇಕಾದ್ರೆ ಹೇಳ್ಕೊಂಡು ಹೋಗ್ಬೋದು. ಅದನ್ನ ಶಬ್ದ ನಿತ್ಯ ಅಂತಾನು ಹೇಳ್ಬೋದು, ಶಬ್ದ ಅನಿತ್ಯ ಅಂತಾನು ಹೇಳ್ಬೋದು. ಅವ್ರ ಭಾಷೆ ಮೇಲೆ ಎಷ್ಟು ಶಕ್ತಿ ಇದೆ ಅದರ ತಕ್ಕಂಗೆ ಹೇಳ್ಕೊಂಡು ಅವರ ಬುದ್ಧಿವಂತಿಗೆ ಬುದ್ಧಿಮಟ್ಟಕ್ಕೆ ತಕ್ಕಂತೆ. ಬುದ್ಧಿ ಚುರುಕಾಗಿದ್ದರೆ ಏನೋ ಚೆನ್ನಾಗಿ ವಿಚಾರ ಮಾಡಿ ಹೇಳ್ತಾರೆ. ಅದರಿಂದ ಅನುಮಾನವನ್ನು ಮಾತ್ರ ಇಟ್ಟುಕೊಂಡು ನಾವು ಏನು ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಬೇರೆ ವಿಚಾರವನ್ನು ಕೂಡ ಇಟ್ಕೊಂಡು ನಾವು ಮಾಡಬೇಕು ಅಂತ ಒಟ್ಟು ಅದರ ಅಭಿಪ್ರಾಯ. ಇದು ಸತ್ಪ್ರತಿಪಕ್ಷ ಹಾಗೆ ಅಂತ. ಇನ್ನು ತಥಾ ಉದಾಹರಣರಹಿತ ಉದಾಹರಣವತ್ ಅವಭಾಸಮಾನ ಉದಾಹರಣ ಅವಭಾಸಾಹ ಹಾಗೆ ಅಂತ. ತೇಚ ಅನೇಕ ಪ್ರಕಾರ ಅಂತ ಇದೆ. ಉದಾಹರಣ ಆಭಾಸಗಳು ಅಂದ್ರೆ ಇಲ್ಲಿ ತನಕ ನಾವು ಒಂದೊಂದೇ ನೋಡ್ತಾ ಬಂದಿದ್ದೇವೆ. ಸಾಧ್ಯದಲ್ಲಿ ದೋಷ, ಸಾಧ್ಯದಲ್ಲಿ, ಹೇತುವಿನಲ್ಲಿ, ಈಗ ದೃಷ್ಟಾಂತದಲ್ಲಿ ಬರತಕ್ಕ ದೋಷಗಳು ಹಾಗೆ ಅಂತ. ತೇಚ ಅನೇಕ ಪ್ರಕಾರ. ಅಂದ್ರೆ ವಾಸ್ತವಿಕವಾಗಿ ಅದು ಉದಾಹರಣೆ ಅಲ್ಲ, ಉದಾಹರಣ ರಹಿತ ಉದಾಹರಣವತ್ ಆಭಾಸಮಾನ. ಉದಾಹರಣೆಯಂತೆ ತೋರಿಸುವಂಥದ್ದು. ವಾಸ್ತವಿಕವಾಗಿ ಅದು ಉದಾಹರಣೆ ಅಲ್ಲ, ಅಥವಾ ಉದಾಹರಣೆ ಇಲ್ಲದೆ ಇರುವುದು. ಉದಾಹರಣೆ ಇಲ್ಲದೆ ಇರುವುದು ಅಥವಾ ಉದಾಹರಣೆಯಂತೆ ತೋರ್ಪಡಿಕೆಗೆ ಇರುವುದು, ಇದೆಲ್ಲವೂ ಕೂಡ ಉದಾಹರಣ ಆಭಾಸಗಳು ಅಂತ. ಅದು ಅನೇಕ ಪ್ರಕಾರ. ಸಾಧನ ಉದಾಹರಣರಹಿತ ತತ್ರ ಸಾಧರ್ಮ್ಯ ಉದಾಹರಣೆ ತಾವತ್ ಸಾಧ್ಯವೈಕಲ್ಯಂ ಹಾಗೆ ಅಂತ. ಸಾಧ್ಯ ವೈಕಲ್ಯ, ಸಾಧನ ವೈಕಲ್ಯ ಅಂತೆಲ್ಲ ಅದನ್ನ ಹೇಳ್ತಾರೆ. ನನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮಸ್ಸು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.